ಹೇರ್ ಗ್ರೋತ್ ಆಗೋಕ್ಕೆ ಸ್ನ್ಯಾಕ್ಸ್ ಹೇಳಿದ್ನಲ್ವ, ಅದಕ್ಕೆ ಏನೇನು ಬೇಕು ಅಂತಂದರೆ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಕಡಲೆಬೀಜ ಮತ್ತು ಬಾದಾಮು ಮತ್ತು ಇದು ಸನ್ಫ್ಲವರ್ ಸೀಡ್ಸು ಮತ್ತು ಇದು ಫ್ಲ್ಯಾಕ್ಸ್ ಸೀಡ್ಸು 1 ಕಪ್ ತೊಗೊಂಡಿದ್ದೀನಿ. ಕಲ್ಸಕ್ಕರೆ ಮತ್ತು 2 ಏಲಕ್ಕಿ ಅಷ್ಟೇ. ಇವಾಗ 1 ಕಪ್ ಆಗೋಷ್ಟು ಕಡಲೆಬೀಜ ಫಸ್ಟ್ ಹುರ್ಕೊಬಿಡೋಣ. ಎಲ್ಲನೂ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಆಗೈತೆ. ಇವಾಗ ಇದನ್ನೆತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಬಿಡೋಣ. ಇವಾಗ ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಅದಾದಮೇಲೆ 1 ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್ನೂ ಹಾಕಿ ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಮೇಲೆ ಮತ್ತೆ ನಾನು ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ನೆಕ್ಸ್ಟು ಅಗಸೆ ಬೀಜನ ಹಾಕ್ಕೊತಿದ್ದೀನಿ. ಅಗಸೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅಗಸೆ ಬೀಜ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಚಟಪಟ ಅಂತ ಅಂದ್ಬಿಟ್ಟು ಬೇಗ ಫ್ರೈ ಆಗೋಗ್ಬಿಡುತ್ತೆ. ನೋಡ್ಕೊಳ್ಳಿ, ಸೀದೋಗ್ಬಿಡುತ್ತೆ. ನೆಕ್ಸ್ಟು ಇವಾಗ ಎಳ್ಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಹಾಕ್ಕೊತಿದ್ದೀನಿ. ಎಳ್ಳು ಮತ್ತು ಅಗಸೆ ಬೀಜ ಕೂಡ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಕಡಿಮೆ ಫ್ಲೇಮಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಅಷ್ಟೇ. ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋದು ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿ ಜಾರಿಗೆ ತರಿಯಾಗಿ ರುಬ್ಕೋಬೇಕು. ಇದನ್ನ ತಣ್ಣಕ್ಕಾಗೈತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮಿಕ್ಸಿ ಜಾರ್ಗೆ ಇವಾಗ ರುಬ್ಕೊತೀವಲ್ಲ, ಅದಕ್ಕೇ ಕಲ್ಸಕ್ಕರೆ ಮತ್ತು ಏಲಕ್ಕಿ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಲಿ. ನೋಡಿ ಈ ಥರ ಇಷ್ಟು ಇದ್ದರೆ ಸಾಕು. ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಬಿಡೋಣ. ಈ ಸ್ನ್ಯಾಕ್ಸ್ ರೆಡಿ ಆಯಿತು. ನಿಮಗೆ ಸ್ವೀಟ್ ಬೇಕು ಅಂದರೆ ಹಾಕ್ಕೋಬೋದು. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಕಲ್ಸಕ್ಕರೆ ಹಾಕ್ಕೊಂಡಿರೋದು. ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಳ್ಳಿ. ಚೆನ್ನಾಗಿದೆ, ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ತಿಂತಾ ಇದ್ದರೆ ತಿನ್ಬೋದು ಅನಿಸುತ್ತೆ. ಓಕೆ, ನೀವು ಒಂದ್ಸತಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಆಯಿತಾ? ಇದು ತಿನ್ನೋದ್ರಿಂದ ಹೇರ್ ಕೂಡ ಗ್ರೋತ್ ಆಗುತ್ತೆ. ಹಾಗೆ ಇದು ತಿನ್ನೋದು ಅಷ್ಟೇ ಅಲ್ಲ, ಎಣ್ಣೆ ಕೂಡ ಇಂಪಾರ್ಟೆಂಟ್. ಹಾಕೋ ಎಣ್ಣೆ ಕೂಡ ಇಂಪಾರ್ಟೆಂಟ್. ಸೊ ನಾನು ಯಾವಾಗಲೇ ಹೇಳೋದ್ನಲ್ಲ, ನಿಮಗೆ ಎಣ್ಣೆ ಏನಾದರೂ ಬೇಕು ಅಂದರೆ ಯಾವ ಥರ ಮಾಡೋದು ಅಂತ ಹೇಳಿ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೇ ಮಾಡಿ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ, ನಾನು ಯಾವ ಥರ ಆಯಿಲ್ ಯೂಸ್ ಮಾಡ್ತೀನಿ ಅಂತ. ಇವಾಗ ಇದನ್ನು ಮಾಡ್ಕೊಂಡು ತಿಂದು ನೋಡಿ, ರಿಸಲ್ಟ್ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ನನಗೆ, ಆಯಿತಾ? ಕಮೆಂಟಲ್ಲಿ. ವಿಡಿಯೋ ಇನ್ನೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.